ಸೊ ಜೈಲರ್ ಶರಣಬಸವ ಅಮೀನ್ಗಢ ಸಸ್ಪೆಂಡ್ ಮಾಡಿದ್ದಾರೆ ಈಗ. ಮಾಡಬಹುದು, ಅದು ಎಷ್ಟರ ಮಟ್ಟಿಗೆ ಏನು ಮಾಡ್ತೀರಾ. ಜೈಲರ್ ಪ್ರಭು ಎಸ್ ಖಂಡೇಲ್ವಾಲ ಸಸ್ಪೆಂಡ್ ಆಗಿದ್ದಾರೆ. ಅಸಿಸ್ಟೆಂಟ್ ಜೈಲರ್ LS ತಿಪ್ಪೇಸ್ವಾಮಿ ಶ್ರೀಕಾಂತ್ ತಳವಾರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಹೆಡ್ ವಾರ್ಡನ್ ವೆಂಕಪ್ಪ ಕುರ್ತಿ ಮತ್ತು ಸಂಪತ್ ಕುಮಾರ್ ಕಡಪಟ್ಟಿ ಸಸ್ಪೆಂಡ್ ಆಗಿರೋದು. ವಾರ್ಡರ್ ಬಸಪ್ಪ ತೇಲಿ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಈಗ ಪರಪ್ಪನ ಅಗ್ರಹಾರದಲ್ಲಿ 7 ಅಧಿಕಾರಿಗಳನ್ನು ಅಮಾನತುಗೊಳಿಸಿದ್ದಾರೆ ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಅವರು. ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನು ನೀಡಿದಂಥ 7 ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಎಷ್ಟು ದಿನ ಸರ್? 3 ತಿಂಗಳು 4 ತಿಂಗಳು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಶುರು ಆಗ್ತದೆ. ಸುಮಾರು 4:15 ಗಂಟೆಗೆ ನನಗೆ ಸುದ್ದಿ ಬಂತು, ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಟೀ ಕುಡ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾಯಿತ್ತು. ತಕ್ಷಣ ನಾನು DG ಅವರಿಗೆ ಮಾತನಾಡಿ, DG ಪ್ರಿಸನ್ಸಿಗೆ ಮಾತನಾಡಿ ಅವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು ರಾತ್ರಿ 1 ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ. ಈಗ ಸುಮಾರು 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ. ಒಂದು ಜೈಲರ್ಸು ಶರಣಬಸವ ಅಮೀನ್ಗಢ್, ಪ್ರಭು ಎಸ್ ಖಂಡೇಲ್ವಾಲ್. ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಇವರಿಬ್ಬರು ಜೈಲರ್, ಇದು ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕುರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಪ್ರತಿ ಬಾರಿ ಜೈಲಿನಲ್ಲಿ ಇಂಥದ್ದಾದಾಗ ಒಂದಿಷ್ಟು ಸಸ್ಪೆಂಡ್ ಮಾಡ್ತಾರೆ, ಮುಗಿದೋಯ್ತು, ಯಾಕೆ ಕೆಲಸದಿಂದ ತೆಗೆದಾಕ್ತೀವಿ ಅನ್ನುವಂಥ ಮಾತು ಬರೋದಿಲ್ಲ ಅಂಥದ್ದು ಶುರು ಆದರೆ ಇಂಥವೆಲ್ಲ ಸರಿಯಾಗುತ್ತೇನೋ? ಅರುಣ್, ಹೌದು. ತತ್ಕ್ಷಣಕ್ಕೆ ಇದು ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜುಗರದ ಪ್ರಕರಣ. ಹಾಗಾಗಿನೇ ತತ್ಕ್ಷಣಕ್ಕೆ ದೊಡ್ಡ ಮಟ್ಟದಲ್ಲಿ ವಿಷಯ ಆಗಿರೋದ್ರಿಂದ 7 ಜನ ಅಧಿಕಾರಿಗಳನ್ನ ಈಗ ಗೃಹ ಇಲಾಖೆ ಅಮಾನತು ಮಾಡಿದೆ. ಮತ್ತೆ ಹಿರಿಯ ಅಧಿಕಾರಿಗಳೇನಾದ್ರೂ ತಪ್ಪು ಮಾಡಿದ್ರೆ ಅನ್ನುವಂಥ ಹಿನ್ನೆಲೆಯಲ್ಲಿ DG ಕಾರಾಗೃಹ ಇವರ ನೇತೃತ್ವದಲ್ಲಿ ತನಿಖೆಗೆ ಪರಮೇಶ್ವರ್ ಅವರು ಆದೇಶವನ್ನ ಮಾಡಿದ್ದಾರೆ. DG ಕಾರಾಗೃಹ ಅವರದ ವರದಿ ಬಂದ ಬಳಿಕ ಒಂದ್ ವೇಳೆ ಹಿರಿಯ ಅಧಿಕಾರಿಗಳ ಒಂದು ತಪ್ಪೇನಾದ್ರೂ ಕಂಡು ಬಂದ್ರೆ ಅವರ ವಿರುದ್ಧವೂ ಕೂಡ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನುವಂಥ ಮಾತುಗಳನ್ನ ಪರಮೇಶ್ವರ್ ಹೇಳಿದ್ದಾರೆ. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗ ತಕ್ಷಣಕ್ಕೆ ಈ ಒಂದು ಕೇಸ್ನ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ 7 ಜನರನ್ನ ಅಮಾನತು ಮಾಡಿದ್ದಾರೆ. ಗೊತ್ತು, ಈ ರೀತಿಯಂತ ಸಂದರ್ಭದಲ್ಲಿ ಈ ರೀತಿ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಂದಿಷ್ಟು ಸಾಫ್ಟ್ ಮಾಡಬಹುದು ಅನ್ನುವಂತಹ ಪ್ರಕ್ರಿಯೆಗಳು ಆಗುತ್ತೆ. ಸೊ ಅದನ್ನ ಪರಮೇಶ್ವರ್ ಅವರು ಮಾಡಿದ್ದಾರೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಹಿರಿಯ ಅಧಿಕಾರಿಗಳ ತಲೆದಂಡ ಆಗಬೇಕು, ಅದನ್ನ ಯಾಕೆ ಸರ್ಕಾರ ಮಾಡೋದಿಲ್ಲ ಅನ್ನುವಂಥದ್ದು ಪ್ರಶ್ನೆ. ನೋಡೋಣ, ವರದಿ ಬಂದ ಬಳಿಕ ಏನಾದರೂ ಪರಮೇಶ್ವರ್ ಅವರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.